ಸ್ನೇಹಿತರೆ, ಸರ್ವಿಂಗ್ ಪಾಯಿಂಟ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವು ಗ್ರೋ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಮತ್ತೆ KYC ಮಾಡೋದಕ್ಕೆ ಕೇಳ್ತಾ ಇದೆ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಬೋರ್ಡ್, ಇದರ ಕಡೆಯಿಂದ KYC ಅನ್ನ ಮತ್ತೊಮ್ಮೆ ಮಾಡಬೇಕು. ಅದು ಕೂಡ ಡಿಜಿಲಾಕರ್ ಅನ್ನುವಂಥ ಗೌರ್ಮೆಂಟ್ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ KYC ಅನ್ನು ವೆರಿಫೈ ಮಾಡಬೇಕು ಅನ್ನುವಂಥ ಗೈಡ್ಲೈನ್ಸ್ ಬಂದಿದೆ. ಸೊ ನೀವು ನಿಮ್ಮ ಗ್ರೋ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ಈ ಥರ ವೆರಿಫೈ ನೋ ಆಪ್ಷನ್ ಬಂದಿರುತ್ತೆ. ಸೊ ಈ ವೆರಿಫೈ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಸಂಪೂರ್ಣವಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಮೇಲೆ ಆಪ್ಷನ್ ನೋಡ್ತಾ ಇರ್ಬೋದು, ಡಿಜಿಲಾಕ್ ಡಾಕ್ಯುಮೆಂಟ್ ಫಾರ್ KYC. ಡಿಜಿಲಾಕರ್ ಎನ್ನುವಂಥ ಅಪ್ಲಿಕೇಶನನ್ನು ಓಪನ್ ಮಾಡಿ ಅದರಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ. ಒಮ್ಮೆ ನಿಮ್ಮ ಕಡೆ ಅಕೌಂಟ್ ಇಲ್ಲ ಅಂದರೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಇದ್ದವರು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಲೋ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಸ್ನೇಹಿತರೆ, ಮೊದಲು ಏನಾಗ್ತಿತ್ತು, ಇಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟನ್ನು ಯೂಸ್ ಮಾಡಿಕೊಂಡು KYCಯನ್ನು ಮಾಡಿರ್ತಿದ್ರು. ಸೊ ಇದರಿಂದ ಯಾರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಸೆಕ್ಯೂರಿಟಿ ಬೇಕು ಅನ್ನುವಂಥ ರೀಸನಿಂದ ಈ ಆಪ್ಷನನ್ನು ಕೊಟ್ಟಿದ್ದಾರೆ. ನೀವು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ನಿಮ್ಮ ಡಿಜಿಲಾಕರ್ ಅಕೌಂಟಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಮತ್ತು ನೀವು ಡಿಜಿಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡಿದಾಗ ಇಲ್ಲಿ ನೀವು 6 ಡಿಜಿಟ್ನ ಸೆಕ್ಯೂರಿಟಿ ಪಿನ್ನನ್ನು ಟೈಪ್ ಮಾಡಿರ್ತೀರ. ಈ ಪಿನ್ನನ್ನು ನೀವು ಎಂಟ್ರಿ ಮಾಡಬೇಕು. ನೆನಪಿದ್ರೆ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು, ಅಥವಾ ಫಾರ್ಗಾಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೊಸ ಸೆಕ್ಯೂರಿಟಿ ಪಿನ್ನನ್ನು ಸಹಿತ ಕ್ರಿಯೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿ ನಿಮಗೆ ಈ ಡಿಜಿಲಾಕರಿಂದ ಗ್ರೋ ಅಪ್ಲಿಕೇಶನ್ ಕಡೆಗೆ ನಮ್ಮ ಡಾಕ್ಯುಮೆಂಟ್ಗಳನ್ನು ಕಳಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸೆಂಟನ್ನು ಕೇಳ್ತಾ ಇದೆ. ಸೊ ಇದರ ಮೇಲೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಡಾಕ್ಯುಮೆಂಟ್ಸ್ 30 ದಿನಗಳ ಕಾಲ ಗ್ರೋ ಅಪ್ಲಿಕೇಶನ್ ಆ ಕಂಪ್ನಿ ಇದೆಯಲ್ವಾ ಅಲ್ಲಿ ಅದು ಸಬ್ಮಿಟ್ ಆಗುತ್ತೆ. ಸೊ ಅವರು ನಮ್ಮ ಐಡೆಂಟಿಫೈಯನ್ನು ವೆರಿಫೈ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಇದು ಕಂಪ್ಲೀಟ್ ಆಗಲ್ಲ. ಇನ್ನು ನೀವು 2-3 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಸೆಲ್ಫಿಯನ್ನು ಸಹಿತ ನೀವು ತೆಗೆದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ಕ್ಯಾಪ್ಚರ್ ಮಾಡಿ. ನಿಮ್ಮ ಮುಖ ಸರಿಯಾಗಿ ಬಂದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವೈಟ್ ಬೋರ್ಡ್ ಕಾಣಿಸ್ತಾ ಇದೆಯಲ್ವ, ವೈಟ್ ಬೋರ್ಡಲ್ಲಿ ನಿಮ್ಮ ಕೈಯನ್ನು ಉಪಯೋಗಿಸ್ಕೊಂಡು ಬೆರಳಿನಿಂದ ನಿಮ್ಮ ಸೈನನ್ನು ಮಾಡಬೇಕಾಗುತ್ತೆ. ಸೊ ಸೈನ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಟು ಆಧಾರ್ ಈ ಸೈನ್ ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲಿ ತೋರಿಸಿರುವಂತಹ ಸ್ಟೆಪ್ಪನ್ನು ಇದೇ ರೀತಿ ಫಾಲೋ ಮಾಡ್ತಾ ಹೋಗಿ ಈಸಿಯಾಗಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ಬೋದು. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನೀವು ಅಗ್ರಿ ಆಗಬೇಕಾಗಿರುತ್ತೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಎಲ್ಲ ವಿವರಗಳು, ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಫೋಟೋ, ಆಧಾರ್ ಕಾರ್ಡ್ ನಂತರ ಪ್ಯಾನ್ ಕಾರ್ಡ್ ಫೋಟೋ, ಇದೆಲ್ಲವೂ ನಿಮಗೆ ತೋರಿಸುತ್ತೆ. ಇದೆಲ್ಲವೂ ಡಿಜಿಲಾಕರಿಂದ ಬಂದಿರುವಂತಹ ಡಾಕ್ಯುಮೆಂಟ್ಸ್. ಇದಾದ ನಂತರ ಈ ಒಂದು ಡಾಕ್ಯುಮೆಂಟಿಗೆ ನೀವು ಸೈನ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಮತ್ತೆ ನಿಮ್ಮ ಆಧಾರ್ ಕಾರ್ಡನ್ನು ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮತ್ತೆ OTP ಬರುತ್ತೆ. OTPಯನ್ನು ಟೈಪ್ ಮಾಡಿದ ನಂತರ ವೆರಿಫೈ ಆ್ಯಂಡ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದನ್ನು ನೀವು 5-10 ನಿಮಿಷದ ಒಳಗಡೆ ಈಸಿಯಾಗಿ ಮಾಡ್ಬೋದು. ಸೊ ಈಗ ನಿಮ್ಮ KYC ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಟ್ ಬರುತ್ತೆ. ಸ್ನೇಹಿತರೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್, ಅವರ್ ಟೀಮ್ ಈಸ್ ವೆರಿಫೈಯಿಂಗ್ ಯುವರ್ ಡಾಕ್ಯುಮೆಂಟ್ಸ್, ಯುವರ್ ಸ್ಟೇಟಸ್ ವಿಲ್ ಬಿ ಅಪ್ಡೇಟೆಡ್ ಶಾರ್ಟ್ಲಿ. ಇದು ಗ್ರೋ ಅವರು ಈ ಡಾಕ್ಯುಮೆಂಟನ್ನು ಚೆಕ್ ಮಾಡಿ ಮತ್ತು ಅವರು ವೆರಿಫೈ ಮಾಡ್ತಾರೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.